ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಪ್ರಾಜೆಕ್ಟ್ ಹಿಸ್ಟ್ರಿ ವಿತ್ ಪ್ರಿಯಾಂಕಾ. ಗಾಯ್ಸ್, ನಮ್ಮ ಕನ್ನಡ ಚಿತ್ರರಂಗ ತನ್ನ ಅಂತ್ಯದ ಕಡೆ ಹೋಗ್ತಾ ಇದೆಯಾ? ನಮ್ಮ ಚಿತ್ರರಂಗದ ಮುಂದಿನ ಫ್ಯೂಚರ್ ಏನು? ಯಾಕೆ ಜನ ತಮಿಳು, ತೆಲುಗು ಮೂವೀಸ್ನ ಪ್ರಿಫರ್ ಮಾಡ್ತಾರೆ ಓವರ್ ಕನ್ನಡ ಮೂವೀಸ್? ಇದೆಲ್ಲ ತಿಳಿಬೇಕಂದ್ರೆ ಬಿ ವಿತ್ ಮೀ ಫಾರ್ ಫ್ಯೂ ಮಿನಿಟ್ಸ್. ಫಿಲ್ಮ್ ಇಂಡಸ್ಟ್ರಿ ಫ್ಯೂಚರ್ ಬಗ್ಗೆ ತಿಳಿಯೋಕ್ಕಿಂತ ಮೊದಲು ಸ್ವಲ್ಪ ಇತಿಹಾಸವನ್ನು ತಿಳ್ಕೊಂಡ್ಬಿಡೋಣ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಯುಗ 1934ರಲ್ಲಿ ಸತಿ ಸುಲೋಚನಾ ಎಂಬ ಮೌನ ಚಿತ್ರದಿಂದ ಆರಂಭವಾಯಿತು. ಅರೌಂಡ್ ದ ಸೇಮ್ ಟೈಮ್ ಅನದರ್ ಮೂವಿ ಭಕ್ತ ಧ್ರುವ ಆಲ್ಸೋ ಹಿಟ್ ದ ಸ್ಕ್ರೀನ್ಸ್. ಬಟ್ ಬಿಕಾಸ್ ಆಫ್ ಲಿಮಿಟೆಡ್ ರಿಸೋರ್ಸಸ್, ಟೆಕ್ನಾಲಜಿ ಚೆನ್ನಾಗಿ ಇರದೇ ಇರೋ ಕಾರಣ ಮತ್ತು ಪ್ರೇಕ್ಷಕರ ಸಂಖ್ಯೆ ಅಷ್ಟೊಂದು ಇರದೇ ಇರೋ ಕಾರಣ ಫಿಲ್ಮ್ ಮೇಕಿಂಗ್ ವಾಸ್ ಅ ಚಾಲೆಂಜ್. ನಂತರ 1950ರಿಂದ 1980ರವರೆಗೆ ಸ್ಟಾರ್ಟ್ ಆಗೋದೇ ನಮ್ಮ ಸ್ಯಾಂಡಲ್ವುಡ್ಡಿನ ಗೋಲ್ಡನ್ ಎರಾ. ಇದು ಫಿಲ್ಮ್ ಮೇಕರ್ಸ್ ಲೈಕ್ ಪುಟ್ಟಣ್ಣ ಕಣಗಾಳ್ ಮತ್ತು ಎಸ್.ಆರ್. ಪುಟ್ಟಣ್ಣ ಅವರು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂತ ಸಮಯ. ದಿಸ್ ವಾಸ್ ಆಲ್ಸೋ ದಿ ಎರಾ ಆಫ್ ಲೆಜೆಂಡರಿ ಆಕ್ಟರ್ಸ್ ಲೈಕ್ ರಾಜ್ಕುಮಾರ್, ವಿಷ್ಣುವರ್ಧನ್, ಭಾರತಿ, ಕಲ್ಪನಾ ಅಂಡ್ ಮೆನಿ ಅದರ್ಸ್. ಸ್ಯಾಂಡಲ್ವುಡ್ಗೆ ಟರ್ನಿಂಗ್ ಪಾಯಿಂಟ್ ತಂದುಕೊಟ್ಟಂತ ಸಿನಿಮಾ ಅಂದ್ರೆ ಅದು ಬೇಡರ ಕಣ್ಣಪ್ಪ. ಇದು 1954ರಲ್ಲಿ ರಿಲೀಸ್ ಆದಂತ ಸಿನಿಮಾ. ಈ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ನ್ಯಾಷನಲ್ ಅವಾರ್ಡ್ ಅನ್ನ ತಂದುಕೊಡ್ತು. ಅಷ್ಟೇ ಅಲ್ಲದೆ ನಮ್ಮ ಇಂಡಸ್ಟ್ರಿಯ ಗ್ರೇಟ್ ಟ್ಯಾಲೆಂಟ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಇಂಟ್ರೊಡ್ಯೂಸ್ ಮಾಡಿದಂತ ಸಿನಿಮಾ ಕೂಡ ಇದೆ, ಬೇಡರ ಕಣ್ಣಪ್ಪ. ಹೀಗೆ ರಾಜ್ಕುಮಾರ್ ಅವರು ಒಳ್ಳೊಳ್ಳೆ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಂತ ಇನ್ನೊಂದು ಮಹಾನ್ ಪ್ರತಿಭೆ ಅಂದ್ರೆ ಅದು ವಿಷ್ಣುವರ್ಧನ್ ಅವರು ತಮ್ಮ ಚಾರ್ಮ್ನಿಂದಲೇ ವೀಕ್ಷಕರ ಮನವನ್ನ ಗೆದ್ರು. ಅವ್ರ ನಂತರ ಬಂದಂತ ಶಂಕರ್ ನಾಗ್ ಆಗಿರ್ಬೋದು, ಅನಂತ್ ನಾಗ್ ಅವರಾಗಿರ್ಬೋದು ಅಥವಾ ಅಂಬರೀಷ್ ಅವರಾಗಿರ್ಬೋದು, ಇವರೆಲ್ಲರೂ ವೀಕ್ಷಕರ ಮನ ಗೆಲ್ಲೋದ್ರಲ್ಲಿ ಯಶಸ್ಸನ್ನ ಕಂಡ್ರು. ಬರೀ ಆಕ್ಟರ್ಸ್ ಮಾತ್ರ ಅಲ್ಲ, ಅಂದಿನ ನಿರ್ದೇಶಕರು ಮತ್ತು ಕತೆಗಾರರು ಅಷ್ಟೇ ಟ್ಯಾಲೆಂಟೆಡ್. ಇಮಿಡಿಯೇಟ್ ಆಗಿ ತಕ್ಷಣ ನನಗೆ ನೆನಪಾಗೋ ನಿರ್ದೇಶಕರಂದ್ರೆ ಪುಟ್ಟಣ್ಣ ಕಣಗಾಳ್ ಅವರು ನಿರ್ದೇಶನ ಮಾಡಿದಂತ ಶರ್ಪಂಜರ, ಓ ಮೈ ಗಾಡ್, ವಾಟ್ ಅ ಮೂವಿ ಇಟ್ ವಾಸ್. ಆ ನಿರ್ದೇಶನ ಮತ್ತು ಕಲ್ಪನಾ ಅವರ ಆ ಆಕ್ಟಿಂಗ್ ಸಿಂಪ್ಲಿ ಅಮೇಜಿಂಗ್. ಅವಾಗಿನ ಎಲ್ಲ ಸಿನಿಮಾಗಳು ನಮ್ಮ ಕಲ್ಚರ್ ಅನ್ನ ತೋರಿಸ್ತಾ ಇದ್ವು, ಮತ್ತೆ ಒಂದು ಸೋಷಿಯಲ್ ಮೆಸೇಜ್ ಅನ್ನ ಕೊಡ್ತಾ ಇದ್ವು. ಬರೀ ಆಕ್ಟರ್ಸ್ ಮತ್ತು ಡೈರೆಕ್ಟರ್ಸ್ ಅಷ್ಟೇ ಅಲ್ಲ, ಆಗಿನ ರೈಟರ್ಸ್ ಅಷ್ಟೇ ಪವರ್ಫುಲ್ ಆಗಿದ್ರು. ಆಗಿನ ಮ್ಯೂಸಿಕ್ ಡೈರೆಕ್ಟರ್ಸ್ ಅಷ್ಟೇ ಪ್ರೇಕ್ಷಕರ ಮನ ಗೆಲ್ಲೋದ್ರಲ್ಲಿ ಯಶಸ್ಸನ್ನ ಕಂಡ್ರು. ಈ ಕಾಲದಲ್ಲಿ ಬಂದಂತ ಸಿನಿಮಾಗಳು ನ್ಯಾಷನಲ್ ಲೆವೆಲ್ ಅಲ್ಲಿ ಮನ್ನಣೆಯನ್ನ ಪಡೆದವು. ನೆಕ್ಸ್ಟ್ 2000 ನಂತರ ಸ್ಯಾಂಡಲ್ವುಡ್ ನ ಹೊಸ ಯುಗ ಪ್ರಾರಂಭವಾಯಿತು. ಹೊಸ ತಲೆಮಾರಿನ ನಟರು, ನಿರ್ದೇಶಕರು ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ಸು ಸ್ಯಾಂಡಲ್ವುಡ್ಗೆ ಎಂಟ್ರಿಯನ್ನ ಕೊಟ್ಟರು. ಈ ಕಾಲದಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಕಥೆಗಳಿಂದ ಕನ್ನಡ ಮೂವೀಸು ಪ್ರೇಕ್ಷಕರ ಗಮನ ಸೆಳೆಯೋದ್ರಲ್ಲಿ ಯಶಸ್ಸನ್ನ ಕಂಡು. ಈ ಕಾಲದಲ್ಲಿ ಬಂದಂತ ಸೂಪರ್ ಹಿಟ್ ಸಿನಿಮಾಗಳ ಹೆಸರು ಹೇಳ್ಬೇಕಂದ್ರೆ ಉಪೇಂದ್ರ ಅವರ ಓಂ ಸಿನಿಮಾ, ರಕ್ಷಿತ್ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಅವರ ಕಿರಿಕ್ ಪಾರ್ಟಿ ಮತ್ತು ಕಾಂತಾರ, ಆಮೇಲೆ ಯಶ್ ಅವರ KGF. ಈ ಸಿನಿಮಾಗಳು ಬರೀ ಸ್ಯಾಂಡಲ್ವುಡ್ ನಲ್ಲಿ ಅಷ್ಟೇ ಅಲ್ಲ, ನ್ಯಾಷನಲ್ ಲೆವೆಲ್ ಅಲ್ಲೂ ಹೆಸರು ಮಾಡಿದ್ರು. KGF ಅಂತೂ ಜಾಗತಿಕ ಮಟ್ಟದಲ್ಲೂ ಹೆಸರನ್ನ ಮಾಡ್ತಾರೆ.
ಅಟ್ ಪ್ರೆಸೆಂಟ್ OTT ಇದೆ ಜಮಾನ. ಜನ ಸಿನಿಮಾ ಥಿಯೇಟರ್ಗಳಿಗೆ ಹೋಗಿ ಸಿನಿಮಾ ನೋಡೋದಕ್ಕಿಂತ OTT ನಲ್ಲಿ ಸಿನಿಮಾ ನೋಡೋದನ್ನ ಪ್ರಿಫರ್ ಮಾಡ್ತಾರೆ. ಈ OTT ಪ್ಲಾಟ್ಫಾರ್ಮ್ ಅಲ್ಲೂ ಕನ್ನಡ ಚಿತ್ರಗಳು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾವೆ. ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಕನ್ನಡ ಚಿತ್ರಗಳು ರಿಲೀಸ್ ಆಗ್ತಾ ಇದಾವೆ. ಬರೀ ಪ್ಯಾನ್ ಇಂಡಿಯಾ ಲೆವೆಲ್ ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲೂ ಕನ್ನಡ ಚಿತ್ರಗಳು ಹೆಸರು ಮಾಡ್ತಾ ಇದಾವೆ. ಬಟ್ ಅಕಾರ್ಡಿಂಗ್ ಟು ಮೀ, ಕಂಪೇರ್ಡ್ ಟು ತೆಲುಗು ಅಂಡ್ ತಮಿಳ್ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ is suffering. But why is this happening? Why people do not prefer Kannada movies over other language movies? ನಿಮಗೆ ನೆನಪಿರ್ಬೋದು, 2000 ನಂತರ ಪೈರಸಿ ಪ್ರಾಬ್ಲಮ್ ಕನ್ನಡ ಇಂಡಸ್ಟ್ರಿನ ಬಹಳಷ್ಟು ತೊಂದರೆಗೀಡ್ ಮಾಡ್ತು. ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದ್ದತ್ತೆ ಅದು ಆನ್ಲೈನ್ ಅಲ್ಲಿ ರಿಲೀಸ್ ಆಗ್ತಾ ಇತ್ತು. ಇದರಿಂದ ಜನ ಚಿತ್ರಮಂದಿರಕ್ಕೆ ಹೋಗೋದನ್ನ ಕಮ್ಮಿ ಮಾಡಿದ್ರು. ಇದು ಕನ್ನಡ ಚಿತ್ರರಂಗದ ಮಾರುಕಟ್ಟೆಗೆ ಬಹಳಷ್ಟು ಹೊಡೆತವನ್ನು ಕೊಡ್ತು. ಆಮೇಲೆ ಹೊಸದಾಗಿ ರಿಲೀಸ್ ಆಗೋ ಸಿನಿಮಾಗಳಲ್ಲಿ ಕಥೆಯಿಂದ ಹಿಡಿದು ಏನೋ ಹೊಸದು ಅನ್ನೋದು ಇರೋದೇ ಇಲ್ಲ. ಅದೇ ಸೇಮ್ ಟೈಪ್ ಆಫ್ ಸ್ಟೋರಿ ಲೈನ್, ಸೇಮ್ ಟೈಪ್ ಆಫ್ ಕಾಮಿಡಿ ಅಂಡ್ ಸೇಮ್ ಟೈಪ್ ಆಫ್ ಲವ್ ಸ್ಟೋರೀಸ್. ಮೊದಲು ನಮಗೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರು ಕನ್ನಡ ಫಿಲ್ಮ್ ನ ನೋಡ್ತಾ ಇದ್ರು. ಇವಾಗ ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾಗಳು, ಹಿಂದಿ ಇರ್ಬೋದು, ತಮಿಳು, ತೆಲುಗು, ಯಾವ್ದೇ ಲ್ಯಾಂಗ್ವೇಜ್ ಸಿನಿಮಾ ಆಗಿದ್ರು ಅದು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಆಗುತ್ತೆ. ಸೊ ಯಾವ್ದೇ ಲ್ಯಾಂಗ್ವೇಜ್ ಸಿನಿಮಾ ನೋಡೋದಕ್ಕೂ ಯಾವ್ದೇ ವೀಕ್ಷಕರಿಗೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲ ಇಂಡಸ್ಟ್ರಿಯ ಸಿನಿಮಾಗಳ ಜೊತೆನೂ ಕಾಂಪೀಟ್ ಮಾಡುವಂತ ಒಳ್ಳೆ ಸಿನಿಮಾ ತೆಗಿಬೇಕು. ಬಟ್ ನಮ್ಮ ಫಿಲ್ಮ್ ಮೇಕರ್ಸ್ ಆ ಥರ ಫಿಲ್ಮ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದ್ದಾರೆ. KGF ಮತ್ತು ಕಾಂತಾರ ನಂತರ ಯಾವ ಸಿನಿಮಾನು ಆ ಲೆವೆಲಲ್ಲಿ ಹೆಸರನ್ನ ತಂದು ಕೊಡ್ಲಿಲ್ಲ. ಆಮೇಲೆ ಯಾವ ಥರ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಿಗೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಪ್ರಚಾರ ಸಿಗುತ್ತದೋ ಆ ಥರ ಕನ್ನಡ ಫಿಲ್ಮ್ಗಳಿಗೆ ಸಿಗೋದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. OTTನಲ್ಲಿ ಕೂಡ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಿಗೆ ಸಿಗೋ ಪ್ರಾಮುಖ್ಯತೆ ಕನ್ನಡ ಸಿನಿಮಾಗಳಿಗೆ ಸಿಗೋದಿಲ್ಲ. ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಲ್ಲಿ ಹೈ ಬಜೆಟ್ ಯೂಸ್ ಮಾಡಿ, ಒಳ್ಳೆ ತಂತ್ರಜ್ಞಾನ ಯೂಸ್ ಮಾಡಿ ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಅದೇ ಲೋ ಬಜೆಟ್ ಇಟ್ಕೊಂಡು ಅದೇ ಔಟ್ಡೇಟೆಡ್ ಕಥೆಯನ್ನ ಹೊಸದಾಗಿ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಬಿಕಾಸ್ ಆಫ್ ದಿಸ್ ವ್ಯೂವರ್ಸ್ ಆರ್ ಗೆಟ್ಟಿಂಗ್ ಬೋರ್ಡ್. ಎಲ್ಲಾ ತರ ವೀಕ್ಷಕರನ್ನ ಸಿನಿಮಾ ನೋಡ್ಲಿಕ್ಕೆ ಸೆಳೆಯುವಂತ ಸೂಪರ್ ಸ್ಟಾರ್ಗಳು ಕನ್ನಡದಲ್ಲಿ ಇರೋರೆ 4 ಅಥವಾ 5. ಅದರಲ್ಲೂ ಪುನೀತ್ ರಾಜ್ಕುಮಾರ್ ಅವರ ಸಡನ್ ಡಿಮೈಸ್ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಲಾಸ್. ಸೊ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ್ಯದ ಕಡೆಗೆ ಹೋಗ್ತಾ ಇದೆಯಾ? ಈ ಕ್ವಶನಿಗೆ ಆನ್ಸರ್ ನೋ. ಇಟ್ ಈಸ್ ಜಸ್ಟ್ ದಟ್ ಇಂಡಸ್ಟ್ರಿ ನೀಡ್ಸ್ ಟು ಪುಟ್ ಇನ್ ಮೋರ್ ಹಾರ್ಡ್ ವರ್ಕ್. ನಮ್ಮ ರಾಜ್ಯದಲ್ಲೂ ಒಳ್ಳೊಳ್ಳೆ ಇನ್ಫ್ಯಾಕ್ಟ್ ಬೆಸ್ಟ್ ಟ್ಯಾಲೆಂಟ್ಗಳಿವೆ. ಅಂಥ ಟ್ಯಾಲೆಂಟ್ಗಳಿಗೆ ನಮ್ಮ ಸ್ಯಾಂಡಲ್ವುಡ್ ಎನ್ಕರೇಜ್ ಮಾಡಬೇಕು. ಔಟ್ಡೇಟೆಡ್ ಕಥೆಗಳನ್ನು ಬಿಟ್ಟು ಹೊಸ ಕಥೆಗಳಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಒಳ್ಳೆ ಚಿತ್ರಗಳನ್ನು ಮಾಡಿ OTT ಮತ್ತು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಅವುಗಳನ್ನು ರಿಲೀಸ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಮಾರ್ಕೆಟಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮನ್ನು ಇನ್ನೂ ಸ್ಟ್ರಾಂಗ್ ಮಾಡ್ಕೋಬೇಕು. ಸ್ವಲ್ಪ ಹೊಸ ಮತ್ತು ಒಳ್ಳೆ ಟ್ಯಾಲೆಂಟ್ಗಳಿಗೆ ಅವಕಾಶ ಮತ್ತು ಸ್ವಲ್ಪ ಹಾರ್ಡ್ ವರ್ಕ್ ಇಷ್ಟು ಆದರೆ ಸಾಕು. ನಮ್ಮ ಸ್ಯಾಂಡಲ್ವುಡ್ ಬೌನ್ಸ್ ಬ್ಯಾಕ್ ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ. ಸ್ಯಾಂಡಲ್ವುಡ್ನ ಗೋಲ್ಡನ್ ಎರಾ ಮತ್ತೊಮ್ಮೆ ಸ್ಟಾರ್ಟ್ ಆಗೋದ್ರಲ್ಲೂ ಅನುಮಾನ ಇಲ್ಲ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ಇಫ್ ಯು ಲೈಕ್ ದಿಸ್ ವಿಡಿಯೋ then please like, share and subscribe. Ciao. Bye.